ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಚಳಿ ಇದೆ ಅಲ್ಲ, ವೆದರ್ ಫುಲ್ಲು ಕೆಲಸ ಮಾಡೋಕ್ಕೆ ತುಂಬ ಬೇಜಾರಾಗುತ್ತೆ. ಅಷ್ಟು ಚಳಿ ಇದೆ. ತಣ್ಣೀರು ಮುಟ್ಟಿದ್ರೆ ತುಂಬ ಥಂಡಿ ಇರೋದ್ರಿಂದ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಬರಲ್ಲ. ಏನೇ ಮಾಡೋಕ್ಕಲ್ಲ, ಹೆಣ್ಮಕ್ಳೆಲ್ಲ ಕೆಲಸ ಮಾಡಲೇಬೇಕು. ಅವ್ರವ್ರ ಕೆಲಸ ಮುಗಿಸ್ಕೊಂಡ್ರೆ ಮುಂದಿನ ಕೆಲಸ ಎಲ್ಲ ಆಗೋಕ್ಕಾಗ ಸಾಧ್ಯ. ಹಾಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಕಡೆಯಿಂದ ಕಸ ಎಲ್ಲ ಹೊಡ್ಕೊಂಡು, ಇವತ್ತು ಚಳಿಗಾಲ ಬಂದ್ರೇ ನೆನಪಾಗೋದು ಹಸಿ ಕಾಳುಗಳ ಸೀಸನ್. ಆದ್ದರಿಂದ ಇವತ್ತು ನಾನು ತೊಗರಿ ಕಾಳಿಂದ ಮಸಾಲೆ ಸಾಂಬಾರು ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ, ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅನ್ನೋದು ನಿಮಗೆ ತಿಳಿಸ್ತೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಶುಂಠಿ ತೊಗೋಬೇಕು. ಹಾಗೆ ಈ ಕಡೆ ಬದ್ನೆಕಾಯಿ ಎಲ್ಲ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಬೇಕು. ಯಾಕಂದರೆ ಬದನೆಕಾಯಿ ನೀರಲ್ಲಿ ಹಾಕಿಟ್ಟೋದ್ರಿಂದ ಕಪ್ಪಾಗಲ್ಲ ಅನ್ನೋ ಕಾರಣಕ್ಕಷ್ಟೇ ನೀರಲ್ಲಿ ಹಾಕಿಟ್ಕೊಂಡು ಆಲ್ರೆಡಿ ತೊಳೆದಿದ್ದೀನಿ. ಕಪ್ಪಾಗಬಾರ್ದು ಅಂತ ನೀರಲ್ಲಿ ಹಾಕಿಟ್ಕೊತೀನಿ. ಈ ಕಡೆ ರುಬ್ಕೊಳಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ, ಈರುಳ್ಳಿ ಮೊದಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಈಗ ಇದಕ್ಕೆ ಸ್ವಲ್ಪ ಶುಂಠಿ ಹಾಕಬೇಕು. ಶುಂಠಿ ಅರ್ಧ ಇಂಚಾದರೆ ಸಾಕಾಗುತ್ತೆ. ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಹುರ್ಕೋಬೇಕು. ಹಾಗೆ ಲವಂಗ ಹಾಕ್ಕೋಬೇಕು. 2 ಪೀಸ್ ಚಕ್ಕೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಆದರೆ ಸಾಕು. ಏನು ತುಂಬ ರೋಸ್ಟ್ ಆಗಬೇಕು ಅನ್ನೋದೇನಿಲ್ಲ. ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಯಿ ಹಾಕ್ಕೊಂಡು ಬಿಸಿ ಮಾಡಿ ಇಟ್ಕೊಳ್ಳಿ. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗುತ್ತೆ. ಅಷ್ಟರಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆ ಈರುಳ್ಳಿ ಎಲ್ಲ ಉದ್ದುದ್ದು ಕಟ್ ಮಾಡಿ ಇಟ್ಕೋಬೇಕು. ಈ ಹಸಿ ಕಾಳಿನ ಸೀಸನ್ ಬಂದರೆ ನಮ್ಮ ಮನೇಲಿ ಬಸ್ಸಾರು, ಹುಳಿ ಸಾರು ಮತ್ತು ಸಪ್ಪನೀರು 3 ಇದ್ದೇ ಇರುತ್ತೆ. ಮೇಯ್ನಾಗಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸರ್ ಜಾರಿಗೆ ಹುರಿದಿಟ್ಕೊಂಡಿರೋದನ್ನೆಲ್ಲ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ 2ರಿಂದ 3 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಖಾರದ ಪುಡಿ, ಅಂದರೆ ಖಾರ ನಿಮಗೆ ಯಾವ ರೀತಿ ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನೀಟಾಗಿ ನುಣ್ಣಗೆ ರುಬ್ಕೊಳ್ಳಿ. ಈ ರೀತಿ ಆದರೆ ಸಾಕು. ಈಗ ಒಗ್ಗರಣೆಗೆ ಒಂದು ಕಡೆ ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ ಹಾಕಿ ರೋಸ್ಟ್ ಮಾಡ್ಕೋಬೇಕು. ನೀವು ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಅಂತ ನನಗೂ ಮೆಸೇಜ್ ಮಾಡಿ. ನಾನು ಟ್ರೈ ಮಾಡ್ತೀನಿ. ಇದು ನಮ್ಮ ಮನೇಲಿ ನಮ್ಮ ಅಜ್ಜಿ, ನಮ್ಮಮ್ಮ ಅವರೆಲ್ಲ ಇದೇ ರೀತಿಯೇ ಹುರ್ಕೊಂಡೇ ಮಾಡ್ಕೊಂಬಂದಿರೋದು. ಅವಾಗಿನ ಕಾಲದಲ್ಲಿ ಎಲ್ಲ ಹುರ್ಕೊಳೋದು ಅಂದರೆ ಒಲೆಯಲ್ಲಿ ಹಾಕ್ಬಿಟ್ಟು ಸುಟ್ಕೊಂಡು ಮಾಡ್ತಾಯಿದ್ರಂತೆ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ, ಟೊಮೊಟೊ, ಕಾಳು, ಸ್ವಲ್ಪ ಬದನೆಕಾಯಿ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಹಾಕ್ಕೊಂಡು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರೆಲ್ಲ ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ತುಂಬ ಗಟ್ಟಿ ಮಾಡ್ಕೋಬೇಡಿ, ಯಾಕಂದರೆ ಕೂಟಾಗ್ಬಿಡುತ್ತೆ. ಆಮೇಲೆ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಹಸಿ ಕಾಳು. ಇಲ್ಲಿ ನೋಡಿ ನನ್ನ ಮಗ ಏನೋ ಹೇಳ್ತಾ ಇದ್ದಾನೆ. ಏನು ವೆಲ್ಕಮ್? ಯಾವ ಕಟ್ಟಿಂಗಪ್ಪ ನೀವು ಮಾಡಿಸ್ಕೊಬಂದಿರೋದು? ಯಾವ ಕಟ್ಟಿಂಗ್? ಅದ್ರ ಹೆಸ್ರೇನು? ಕಟ್ಟಿಂಗ್ ಹೆಸ್ರೇನಪ್ಪ? ಹೆಬ್ಬುಲಿ ಕಟ್ಟಿಂಗ್ ಮಾಡಿಸ್ಕೊಬಂದಿದ್ಯಾ? ನಿನ್ನ ಚಡ್ಡಿ ಎಲ್ಲ ಹೋಯ್ತು? ಮೈಸೂರಿಗೆ ಹೋಯ್ತು? ಮತ್ತೆ ಹೋಗಿ ತಗೊಂಬಂದು ಹಾಕೋಬೇಕು ತಾನೆ. ಮೈಸೂರಿಗೆ ಹೋದ್ರೆ ಬಿಟ್ಬಿಡ್ತೀಯ? ಚಡ್ಡಿ ಹೋಗುತ್ತಾ? ಕಾಲ ಆಯ್ತಾ ಚಡ್ಡಿಗೆ? ಮತ್ತೆ ಮೈಸೂರಿಗೆ ಹೋಯ್ತು ಅಂತ ಹೇಳ್ತಿದ್ಯಾ? ಮೈಸೂರವ್ರ ಮನೆಗೆ? ಯಾವ ಮೈಸೂರು? ದರ್ಲೆ ಮಾತುಗಳೆಲ್ಲ ಆಡ್ಕೊಂಡು ಬಂದು ಅಷ್ಟರಲ್ಲಿ ಅಮ್ಮ ಮುದ್ದೆಗೆ ಇಟ್ಟಿದ್ರು. ನಾವು ಇವತ್ತು ಹಸಿ ಕಾಳು ಸಾಂಬಾರಲ್ವ ಅಂತ ಬೆಳಿಗ್ಗೆ ಮುದ್ದೆ ಊಟನೇ ಮಾಡೋಣ ಅಂತ ಬೆಳಿಗ್ಗೆ ಮುದ್ದೆನೇ ಮಾಡ್ತಾಯಿದ್ದೀವಿ. ನಾವು ತಿಂಡಿಯೇ ಮಾಡಬೇಕು ಅಂತ ಏನಿಲ್ಲ. ನಮಗೆ ಯಾವುದು ಇಷ್ಟ ಆಗುತ್ತೋ ಅದೇ ಮಾಡ್ಕೊತೀವಿ. ನೀವು ಯಾವ ರೀತಿ ಮುದ್ದೆ ಮಾಡ್ತೀರಾ? ನಾವು ನುಚ್ಚೆಲ್ಲ ಬೇಯಿಸ್ಬಿಟ್ಟು ಮುದ್ದೆ ಮಾಡ್ಕೊತೀವಿ. ನಮ್ಗೆ ಇದೇ ಥರನೇ ಇಷ್ಟ. ಖಾಲಿ ರಾಗಿ ಮುದ್ದೆ ಎಲ್ಲ ನಮಗೇನು ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಆದರೆ ನಾವು ಚಿಕ್ಕ ವಯಸ್ಸಿಂದ ನಮ್ಮನೇಲಿ ಇದೇ ರೀತಿಯೇ ಮುದ್ದೆ ಮಾಡ್ತಾರೆ. ನೋಡ್ತಾ ಇರ್ಬೋದು, ಮಾಡ್ತಾಯಿದ್ದಾರೆ ಇಲ್ಲಿ ಮುದ್ದೆನ. ನೀವು ಯಾವ ರೀತಿ ಮುದ್ದೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇವತ್ತು ಸ್ವಲ್ಪ ಅಂಗಡಿ ಹತ್ರ ಹೋಗಿ ಗ್ರಾಸರಿ ತರಬೇಕಿತ್ತು. ಹೋಗಿ ನಾನೆಲ್ಲ ತೆಗ್ದಿಟ್ಟು ಬಂದಿದ್ದೀನಿ. ಪಪ್ಪ ತರ್ತಾರೆ. ತಂದಮೇಲೆ ಅದು ಇಷ್ಟ ಆಯಿತು ಏನಾಯಿತು ಅಂತ ಬಿಲ್ಲೆಲ್ಲ
ಹೇಳ್ತೀನಿ ಎಷ್ಟು ಕಡಿಮೆಗೆ ನಾವು 2 ತಿಂಗಳು ಗ್ರಾಸರಿ ತರ್ತೀವಿ ಅನ್ನೋದ್ರ ಬಗ್ಗೆ. ಹಾಗೆ ಅಮ್ಮ ಬಿಸಿ ಬಿಸಿ ಮುದ್ದೆ ಇಲ್ಲಿ ಮಾಡ್ತಾಯಿದ್ದಾರೆ. ಬಿಸಿ ಬಿಸಿ ಮುದ್ದೆ ಜೊತೆ ಹಸಿ ಕಾಳು ಸಾಂಬಾರು ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ ಈಗ ನಾನು ಸರ್ವ್ ಮಾಡ್ಕೊತೀನಿ ಇನ್ನೂ ಒಂದು ಪ್ಲೇಟ್ಗೆ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಹಸಿ ಕಾಳು ಸಾಂಬಾರು ತಿಂತಾಯಿದ್ರೆ ಆಹಾ ಅನ್ನೋ ರೀತಿ ಇರುತ್ತೆ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಟ್ಟೆ ತೊಗೊಬೇಕಿತ್ತು ನನ್ನ ಮಗನಿಗೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನನ್ನ ತಂಗಿನ ಊರಿಂದ ಬಂದಿದ್ಲು, ನಾನು ನನ್ನ ತಂಗಿ ನನ್ನ ಮಗ 3 ಜನ ಹೋಗ್ತಾಯಿದ್ದೀವಿ. ನನ್ನ ಮಗನ ಕರ್ಕೊಂಡು ಹೋಗ್ತಿದ್ದೆ. ರೋಡಲ್ಲೆಲ್ಲ ಹಿಡಿಯೋ ಸ್ವಲ್ಪ ಕಷ್ಟನೇ. ನೋಡಿ ನನ್ನ ತಂಗಿನ ಮತ್ತು ನನ್ನ ಮಗ ಹೋಗ್ತಾಯಿದ್ದಾರೆ. ಅದರಲ್ಲಿ ಹಿಂದೆ ತಿರುಗಿ ತರಲೆ ಮಾತುಗಳು ಆಡ್ತಾನೆ ಇರ್ತಾನೆ. ಕೊನೆಗೆ ಅಂಗಡಿ ಹತ್ರ ಬಂದು ಬಟ್ಟೆ ಎಲ್ಲ ತೊಗೊತೀವಿ. ಈಗ ನನ್ನ ಮಗನ ಅಂಗಡಿ ಕರ್ಕೊಬಂದು ಹಿಡಿಯೋದು ತುಂಬ ಕಷ್ಟ ಆಗುತ್ತೆ. ಫೈನಲಿ ಎಲ್ಲ ಅಂಗಡಿಯೆಲ್ಲ ಓಡಾಡ್ಕೊಂಡು ಒಂದು ಜೊತೆ ಬಟ್ಟೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನೋಡಿ ಈ ಥರ ಇದೆ, ಪರವಾಗಿಲ್ಲ, ಕಲರ್ ಚೆನ್ನಾಗಿ ಕಾಣುತ್ತೆ. ಪ್ಯಾಂಟ್ ಬಂದು 400 ಚಿಲ್ಲರೆ ಇದೆ. ಸ್ವಲ್ಪ ಬಟ್ಟೆ ಕಾಸ್ಟ್ಲಿನೇ ಆಯಿತು. ಏನು ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಮಕ್ಕಳ ಬಟ್ಟೆಗೆ ತುಂಬ ರೇಟ್ ಆಗಿಬಿಟ್ಟಿದೆ ಇವಾಗ ಅಂತ ಹೇಳ್ಕೊಂಡು ಒಂದು ಬಟ್ಟೆ ತೊಗೊಂಡು ಹೋಗ್ತಾಯಿದ್ದೀವಿ ಬಿಲ್ ಮಾಡಿಸೋಣ ಅಂತ. ಟೋಟಲ್ ಎಲ್ಲದರಿಂದ 800 ಚಿಲ್ಲರೆ ಏನೋ ಆಗಿದೆ. ಇಲ್ಲಿ ಬಟ್ಟೆ ಅಂತೂ ತುಂಬ ಚೆನ್ನಾಗಿದ್ದಾವೆ, ಪರವಾಗಿಲ್ಲ. ಸ್ಯಾರೀಸ್ ಅಂತೂ ತುಂಬಾ ಚೆನ್ನಾಗಿದೆ. ನೋಡಿ ಬಿಲ್ ಇಷ್ಟ ಆಗಿದೆ ನೀಟಾಗಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.